ಹೆಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ PDO ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗೆ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಅಂಡ್ ಈ ಒಂದು ಹುದ್ದೆಯ ಬಗ್ಗೆ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಬನ್ನಿ ಫ್ರೆಂಡ್ಸ್, ಆ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲು ನೀವು ಬ್ರೌಸರ್ ಹೋಗಿ KPSC ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. KPSC ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೆಯ ವೆಬ್ಸೈಟ್ ಶೋ ಆಗ್ತಾ ಇದೆಯಲ್ಲ, ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. KPSC ಯ ಹೋಮ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಹಲವಾರು ಜಾಬ್ ಗಳ ಲಿಂಕ್ ಇಲ್ಲಿ ಓಪನ್ ಆಗುತ್ತೆ. ನಮಗೆ ಬೇಕಾಗಿರೋದು ಬಂದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಅಂಡ್ ಇಲ್ಲಿ ನಾನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ HK ರೀಜನ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿಯಾದ ಪೇಜ್ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಈ ಹಿಂದೆ KPSC ಅಲ್ಲಿ ಕರೆದಿರುವ ಯಾವ್ದಾದ್ರು ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ರೆ ನೀವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನ ಹಾಕ್ಬಿಟ್ಟು ಲಾಗಿನ್ ಆಗ್ಬೇಕಾಗುತ್ತೆ. ನೀವೇನಾದ್ರೂ KPSC ಅಲ್ಲಿ ಯಾವುದೇ ಒಂದು ಜಾಬ್ಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೀವು ಕಂಪಲ್ಸರಿ ಮೊದಲು ನೀವೇನಾದ್ರೂ ID ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ನೀವು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸಿಂಪ್ಲಿ ಏನಿಲ್ಲ, ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾದ ಪೇಜ್ ನಿಮಗೆ ಓಪನ್ ಆಗುತ್ತೆ. ಅಂಡ್ ಇಲ್ಲಿ ಮೇಲ್ಗಡೆ ಮೊಬೈಲ್ ನಂಬರ್ ಅಂತ ಇದೆ. ನೀವು ನಿಮ್ಮ ಮೊಬೈಲ್ ನಂಬರ್ ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಮೊಬೈಲ್ ನಂಬರ್ ಒಂದು OTP ಬರುತ್ತೆ. ಆ ಒಂದು OTP ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಮೊಬೈಲ್ ನಂಬರ್ ಒಂದು ಸಬ್ಮಿಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಇಮೇಲ್ ID ಅಂತ ಇದೆ. ನಿಮ್ಮ ಒಂದು ಪ್ರೆಸೆಂಟ್ ಯೂಸ್ ಮಾಡುವ ನಿಮ್ಮ ಇಮೇಲ್ ID ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಮೇಲ್ ID ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಪಾಸ್ವರ್ಡ್ ಅಂತ ಇದೆ. ನೀವು ಸೆಟ್ ಮಾಡುವಂತ ಪಾಸ್ವರ್ಡ್ ಮಸ್ಟ್ ಅಂಡ್ ಶುಡ್ 8 ಕ್ಯಾರೆಕ್ಟರ್ಸ್ ಪಾಸ್ವರ್ಡ್ ಆಗಿರ್ಬೇಕಾಗುತ್ತೆ. ಹಾಗೂ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕಾಗುತ್ತೆ. ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಸಿಂಬಲ್ ಹಾಗೂ ನಂಬರ್ಸ್ ಇರುವಂತ ಪಾಸ್ವರ್ಡ್ ನ ನೀವು ಸೆಟ್ ಮಾಡಬೇಕಾಗುತ್ತೆ. ಅಂಡ್ ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆಯಲ್ಲ, ನೀವು ಸೆಟ್ ಮಾಡಿರುವಂತ ಪಾಸ್ವರ್ಡ್ ನ ನೀವು ಅಗೈನ್ ನಿಮ್ಮ ಪಾಸ್ವರ್ಡ್ ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಸೈಡ್ ಅಲ್ಲಿ ಕೊಟ್ಟಿರುವಂತ ಕ್ಯಾಪ್ಚನ್ ನೀವು ಕೆಳಗಡೆ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚನ್ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೊಂದು ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ. ಈ ಒಂದು ಎನ್ರೋಲ್ಮೆಂಟ್ ನಂಬರ್ ನ ನೀವು ನೋಟ್ ಮಾಡಿ ಇಟ್ಕೋಬಹುದು ಅಥವಾ ಫೋಟೋ ಕೂಡ ತಗೋಬಹುದು. ಅಂಡ್ ನಿಮ್ಮ ಮುಂದಿನ ರೆಫರೆನ್ಸ್ ಗಾಗಿ ಈ ಒಂದು ಎನ್ರೋಲ್ಮೆಂಟ್ ಬೇಕಾಗುತ್ತೆ. ಈ ರೀತಿ ಶೋ ಆದಾಗ ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಡೈರೆಕ್ಟ್ ಆಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಓಪನ್ ಆದಾಗ ಯೂಸರ್ ನೇಮ್ ಅಂತ ಇದೆ ಅಲ್ಲ, ಇಲ್ಲಿ ನೀವು ಆಗ್ಲೇ ಎಂಟರ್ ಮಾಡಿರುವಂತ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ, ನೀವು ಸೆಟ್ ಮಾಡಿರುವಂತ ಪಾಸ್ವರ್ಡ್ ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚನ್ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಕ್ಯಾಪ್ಚನ್ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸೈನ್ ಇನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೈನ್ ಇನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಇದೆಯಲ್ಲ, ಈ ಒಂದು ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಗೋ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾದ ಪೇಜ್ ನಿಮಗೆ ಓಪನ್ ಆಗುತ್ತೆ. ಅಂಡ್ ಸಿಂಪ್ಲಿ ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಅಂಡ್ ನೀವು ಇಲ್ಲಿ ನೋಡಬಹುದು ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ 1 2 3 4 5 6 ಆಪ್ಷನ್ ನಿಮಗೆ ಇರುತ್ತೆ. ನೀವು 6 ಆಪ್ಷನ್ ನ ನೀವು ಕಂಪಲ್ಸರಿ ನೀವು ಫಿಲ್ ಮಾಡಲೇಬೇಕು. ಎಲ್ಲಾ ಮ್ಯಾಂಡೇಟರಿ ಇರುವಂತ ಫೀಲ್ಡ್ಸ್ ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕು. ಅಂಡ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಫಸ್ಟ್ ನಿಮಗೆ ಪರ್ಸನಲ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಬೋರ್ಡ್ ಟೈಪ್ ಅಂತ ಇದೆಯಲ್ಲ, ನಿಮ್ಮ SSLC ಯ ಬೋರ್ಡ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ SSLC ಏನಾದ್ರು ಸ್ಟೇಟ್ ಬೋರ್ಡ್ ಆಗಿದ್ರೆ ನೀವು ಸ್ಟೇಟ್ ಬೋರ್ಡ್ ನ ಚೂಸ್ ಮಾಡ್ಕೊಳ್ಳಿ. CBS ಆಗಿದ್ರೆ ನೀವು CBSE ನ ಚೂಸ್ ಮಾಡ್ಕೊಳ್ಳಿ. ಅಥವಾ ICSE ಆಗಿದ್ರೆ ನೀವು ICSE ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಟೇಟ್ ಬೋರ್ಡ್ ಆಗಿರೋದ್ರಿಂದ ಸ್ಟೇಟ್ ಬೋರ್ಡ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ SSLC ಮ್ಯಾನ್ಯುವಲ್ ಎಂಟ್ರಿ ಹಾಗೂ SSLC ಪಾಸ್ಡ್ ಆನ್ ಆರ್ ಆಫ್ಟರ್ ಇಯರ್ 2003 ಅಂತ ಇದೆ. ನೀವೇನಾದ್ರೂ ನಿಮ್ಮ SSLC 2003 ಹಿಂದೆ
ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನೀವು ಇಲ್ಲಿ SSLC ಮ್ಯಾನ್ಯುವಲ್ ಎಂಟ್ರಿ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ. SSLC ಮ್ಯಾನ್ಯುವಲ್ ಎಂಟ್ರಿ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನಿಮ್ಮ SSLC ಡಾಟಾನ ನೀವು ಇಲ್ಲಿ ನೀವೇ ಎಂಟರ್ ಮಾಡ್ಕೋಬೇಕಾಗುತ್ತೆ. ನೀವೇನಾದ್ರೂ SSLC 2003 ನಂತರ ನೀವೇನಾದ್ರೂ ಪಾಸ್ ಆಗಿದ್ರೆ ನೀವು ಇಲ್ಲಿ SSLC ಪಾಸ್ಡ್ ಆಫ್ಟರ್ ಇಯರ್ 2003 ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ SSLC ಪಾಸ್ಡ್ ಆಫ್ಟರ್ 2003 ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ SSLC ರಿಜಿಸ್ಟರ್ ನಂಬರ್ ಅಂತ ಇದೆ, ನಿಮ್ಮ SSLC ಯ ರಿಜಿಸ್ಟರ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಸಿಂಪ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿ ಸೈಡ್ ಅಲ್ಲಿ ಗೆಟ್ ಡಾಟಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ SSLC ಯ ಡೀಟೇಲ್ಸ್ ಇಲ್ಲಿ ಸ್ಟೇಟ್ ಬೋರ್ಡ್ ಇಂದ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ನಿಮ್ಮ ನೇಮ್, ನಿಮ್ಮ ಮದರ್ ನೇಮ್, ನಿಮ್ಮ ಫಾದರ್ ನೇಮ್ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಅದಾದ್ಮೇಲೆ ಕೆಳಗಡೆ ಮೊಬೈಲ್ ನಂಬರ್ ಹಾಗೂ ಇಮೇಲ್ ID ನಾವು ಆಲ್ರೆಡಿ ಎಂಟರ್ ಮಾಡಿರೋದ್ರಿಂದ ಅದು ಕೂಡ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಅಂಡ್ ಕೆಳಗಡೆ ಆಲ್ಟರ್ನೇಟ್ ಮೊಬೈಲ್ ನಂಬರ್, ಆಲ್ಟರ್ನೇಟ್ ಇಮೇಲ್ ID ಇದೆ, ನೀವು ಇನ್ನೊಂದು ಮೊಬೈಲ್ ನಂಬರ್ ಹಾಗೂ ನಿಮ್ಮ ಇನ್ನೊಂದು ಇಮೇಲ್ ID ನ ನೀವು ಎಂಟರ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ಅದನ್ನ ಸ್ಕಿಪ್ ಮಾಡಬಹುದು, ಅದೇನು ಮ್ಯಾಂಡೇಟರಿ ಇಲ್ಲ. ಅಂಡ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾಗ ಐಡೆಂಟಿಟಿ ಪ್ರೂಫ್ ಡೀಟೇಲ್ಸ್ ಅಂತ ಇದೆ, ನೀವು ನಿಮ್ಮ ನ್ಯಾಷನಾಲಿಟಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನ್ಯಾಷನಾಲಿಟಿನ ನಾನಿಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೈಡ್ ಅಲ್ಲಿ ಐಡೆಂಟಿಟಿ ಟೈಪ್ ಅಂತ ಇದೆ, ನಿಮ್ಮ ಗುರುತಿನ ಒಂದು ಐಡೆಂಟಿಟಿ ಟೈಪ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹಲವಾರು ಆಪ್ಷನ್ ಇದೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಇದೆ. ಎಲ್ಲ ವಿದ್ಯಾರ್ಥಿಗಳ ಹತ್ರ ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಗೆಟ್ ಡಾಟಾ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಗೆಟ್ ಡಾಟಾ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ಇದು ಡೈರೆಕ್ಟ್ ಆಗಿ KYC ಸರ್ವಿಸ್ ಪೇಜ್ ಓಪನ್ ಆಗುತ್ತೆ. ಅಂಡ್ ನೀವು ಇಲ್ಲಿ ಸಿಂಪ್ಲಿ ಆಧಾರ್ ಸಂಖ್ಯೆ ಅಂತ ಇದೆಯಲ್ಲ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ OTP ನ ಸೆಲೆಕ್ಟ್ ಮಾಡ್ಕೊಳ್ಳಿ. OTP ನ ಸೆಲೆಕ್ಟ್ ಮಾಡ್ಕೊಂಡು ಜನರೇಟ್ OTP ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಒಂದು OTP ಬರುತ್ತೆ, ಆ ಒಂದು OTP ನ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು ಕೆಳಗಡೆ ನೀವು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ರಿಟರ್ನ್ ನಿಮ್ಗೆ ನೀವು ಅರ್ಜಿ ಸಲ್ಲಿಸುವಂತ ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಓಪನ್ ಆದಾಗ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಇಂದ ನಿಮ್ಮ ಫೋಟೋ ಹಾಗೂ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ನೀವೇನಾದ್ರೂ ನಿಮ್ಮ ಫೋಟೋ ಏನಾದ್ರು ಚೇಂಜ್ ಮಾಡ್ಬೇಕಾದ್ರೆ ಇಲ್ಲಿ ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಫೋಟೋನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಅಂಡ್ ಆಧಾರ್ ಕಾರ್ಡ್ ಅಲ್ಲಿ ಇರುವ ಫೋಟೋನೇ ಇರಲಿ ನಮ್ಮ ಅಪ್ಲಿಕೇಶನ್ ಅಲ್ಲಿ ಅಂತ ಅಂದ್ರೆ ನೀವು ಆಸ್ ಇಟ್ ಇಸ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವ ಫೋಟೋನೇ ಅಪ್ಲಿಕೇಶನ್ ಅಲ್ಲಿ ಬರೋದು. ಅದಾದ್ಮೇಲೆ ಸೈಡ್ ಅಲ್ಲಿ ಸಿಗ್ನೇಚರ್ ಅಂತ ಇದೆ, ನೀವು ನಿಮ್ಮ ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಸಿಗ್ನೇಚರ್ ಸೈಜ್ ಬಂದು ನಿಮ್ಗೆ ಮಿನಿಮಮ್ 50 KB ಅಂಡ್ ಮ್ಯಾಕ್ಸಿಮಮ್ 70 KB. 50 ಮತ್ತು 70 ಒಳಗಡೆ ನಿಮ್ಮ ಫೈಲ್ ಸೈಜ್ ಇರಬೇಕಾಗುತ್ತೆ. ಅಂಡ್ ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಸಿಗ್ನೇಚರ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಆಧಾರ್ ಕಾರ್ಡ್ ಇಂದ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ, ನೀವೇನು ಎಂಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಕೆಳಗಡೆ ಕರೆಸ್ಪಾಂಡಿಂಗ್ ಅಡ್ರೆಸ್ ಅಂತ ಇದೆ, ನಿಮ್ಮ ಕರೆಸ್ಪಾಂಡಿಂಗ್ ಅಡ್ರೆಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಸಿಂಪ್ಲಿ ನಿಮ್ಮ ಸ್ಟೇಟ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ಡಿಸ್ಟ್ರಿಕ್ಟ್ ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತು ನಿಮ್ಮ ತಾಲೂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕ್ನ ಸೆಲೆಕ್ಟ್ ಮಾಡ್ಕೊಂಡು ಕರೆಸ್ಪಾಂಡಿಂಗ್ ಅಡ್ರೆಸ್ ಲೈನ್ 1 ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಾಗ ನಿಮ್ಮ ಅಡ್ರೆಸ್ ನ ಟೈಪ್ ಮಾಡ್ಕೋಬಹುದು. ಅಥವಾ ನೀವು ಪ್ರೆಸೆಂಟ್ ಅಲ್ಲಿ ಬೇರೆ ಪ್ಲೇಸ್ ಅಲ್ಲಿ ಏನಾದ್ರು ಇದ್ರೆ ನಿಮ್ಮ ಅಲ್ಲಿಯ ಒಂದು ಅಡ್ರೆಸ್ ನ ನೀವು ಬೇಕಾದ್ರೂ ಟೈಪ್ ಮಾಡ್ಕೋಬಹುದು. ಅಂಡ್ ಕರೆಸ್ಪಾಂಡಿಂಗ್ ಅಡ್ರೆಸ್ ನ ನೀವು ಟೈಪ್ ಮಾಡ್ಕೊಂಡು ಅಂಡ್ ಕೆಳಗಡೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಪಿನ್ ಕೋಡ್ ಅಂತ ಇದೆ, ಕರೆಸ್ಪಾಂಡೆನ್ಸ್ ಅಡ್ರೆಸ್ ಪಿನ್ ಕೋಡ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಪಿನ್ ಕೋಡ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಅಂತ ಇದೆ, ನೀವೇನಾದ್ರೂ ಅಂಗವಿಕಲ ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಹೈಟ್, ವೇಟ್ ಹಾಗೂ ನಿಮ್ಮ ಫಿಸಿಕಲ್ ಡೀಟೇಲ್ಸ್ ನೆಲ್ಲ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಫೀಲ್ಡ್ಸ್ ಮ್ಯಾಂಡೇಟರಿ ಎಲ್ಲ ನೀವು ಎಂಟರ್ ಮಾಡಿದ್ರು ಮಾಡಬಹುದು ಅಥವಾ ಸ್ಕಿಪ್ ಕೂಡ ಮಾಡಬಹುದು. ಅಂಡ್ ಇದಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾಗ ಇಲ್ಲಿ ಪ್ರೀವಿಯಸ್ KPS ಎಕ್ಸಾಮ್ ಡೀಟೇಲ್ಸ್ ಅಂತ ಇದೆ, ನೀವೇನಾದ್ರೂ ಹಿಂದೆ KPS ಅಲ್ಲಿ ನಡೆದಿರುವಂತ ಎಕ್ಸಾಮ್ ಗೆ ಏನಾದ್ರು ಕಂಡಕ್ಟ್ ಮಾಡಿದ್ರೆ ನೀವು ಇಲ್ಲಿ S ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. S ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಪ್ರೀವಿಯಸ್ ಇಯರ್ KPSC ನೋಟಿಫಿಕೇಶನ್ ನಂಬರ್ ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ ಹಾಗೂ ಪ್ರೀವಿಯಸ್ ಇಯರ್ KPSC ರಿಜಿಸ್ಟ್ರೇಷನ್ ನಂಬರ್ ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವೇನಾದ್ರೂ ಯಾವುದೇ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡಿಲ್ಲ ಅಂದ್ರೆ ನೀವು ಇಲ್ಲಿ ನೋ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋ ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಈ ಹಿಂದೆ ನಡೆದಂತ KPSC ಎಕ್ಸಾಮ್ ನ ನೀವು ಎಷ್ಟು ಬಾರಿ ಕಂಡಕ್ಟ್ ಮಾಡಿದಿರಾ ಅಂತ ಕೇಳ್ತಾ ಇದ್ರೆ, ನೀವೇನಾದ್ರೂ ಹಿಂದೆ KPSC ಅಲ್ಲಿ ನಡೆದ ಎಕ್ಸಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವೇನಾದ್ರೂ ಫೇಲ್ ಆಗಿದ್ರೆ ನೀವು ಇಲ್ಲಿ ನಿಮ್ಮ ಅಟೆಂಪ್ಟ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಸಿಂಪ್ಲಿ ಎಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಕಂಡಕ್ಟ್ ಮಾಡಿರುವಂತ ಎಕ್ಸಾಮ್ ಇಯರ್ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ನೀವು ಎಂಟರ್ ಮಾಡ್ಕೊಂಡು ಕೆಳಗಡೆ ನಂಬರ್ ಆಫ್ ಅಟೆಂಪ್ಟ್ಸ್ ಅಂತ ಇದೆ, ನೀವು ಎಷ್ಟು ಬಾರಿ ಟ್ರೈ ಮಾಡಿದ್ರೆ ಆ ಒಂದು ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಅಂಡ್ ನೀವೇನಾದ್ರೂ ಯಾವುದೇ ಒಂದು ಎಕ್ಸಾಮ್ ನ ನೀವು ಕಂಡಕ್ಟ್ ಮಾಡಿಲ್ಲ ಅಂದ್ರೆ ಸಿಂಪ್ಲಿ ನೀವು ನೋ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಯುವರ್ ಪರ್ಸನಲ್
ಪರ್ಸನಲ್ ಡೀಟೇಲ್ಸ್ ಆಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಶೋ ಆಗುತ್ತೆ. ಇಲ್ಲಿ ನೀವು ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಅಂಡ್ ನೀವು ಆಗ್ಲೇ SLC ನ ಸೆಲೆಕ್ಟ್ ಮಾಡಿರೋದ್ರಿಂದ ನಿಮ್ಮ SLC ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ನೀವು ಇಲ್ಲಿ ಸಿಂಪ್ಲಿ ರಿಸಲ್ಟ್ ಅಂತ ಇದೆಯಲ್ಲ, ನೀವು ನಿಮ್ಮ ರಿಸಲ್ಟ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪಾಸ್ಡ್ ಆರ್ ಪರ್ಸ್ಯೂವಿಂಗ್ ಅಂತ ಇದೆ, ನೀವು ಇಲ್ಲಿ ಪಾಸ್ಡ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ಡ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಾರ್ಕ್ಸ್ ಟೈಪ್ ಅಂತ ಇದೆ, ಮಾರ್ಕ್ಸ್ ಅಥವಾ CGP ಅಂತ ಇದೆ, ನೀವು ಮಾರ್ಕ್ಸ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ಇಲ್ಲಿ ನೀವು ಪಡೆದಿರುವಂತ ಮಾರ್ಕ್ಸ್ ಇಲ್ಲಿ ಶೋ ಆಗುತ್ತೆ ಅಂಡ್ ಪರ್ಸೆಂಟೇಜ್ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಶೋ ಆಗುತ್ತೆ. ಅಂಡ್ ಅದಾದ್ಮೇಲೆ ನೀವು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂಡ್ ಸಿಂಪ್ಲಿ ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ PDF ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. PDF ನ ಅಪ್ಲೋಡ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಮತ್ತೆ ನೀವು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಇಲ್ಲಿ ಸೇವ್ ಆಗುತ್ತೆ. ಮತ್ತೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನೀವು ಥರ್ಡ್ ಸ್ಟೆಪ್ ಅಲ್ಲಿ ರಿಸರ್ವೇಶನ್ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಮೊದಲನೇದಾಗಿ ಆರ್ ಯು ಕ್ಲೈಮಿಂಗ್ ರಿಸರ್ವೇಶನ್ ಅಂತ ಇದೆ, ನೀವು ಮೀಸಲಾತಿಯನ್ನು ಕ್ಲೈಮ್ ಮಾಡುತ್ತಿದ್ದೀರಾ ಅಂತ ಇದೆ. ನೀವು ಇದನ್ನ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ಇಲ್ಲಿ ನಿಮ್ಮ ಕ್ಯಾಶ್ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಮ್ಯಾನ್ಯುವಲ್ ಎಂಟ್ರಿ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಮ್ಯಾನ್ಯುವಲ್ ಆಗಿ ಎಲ್ಲ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ ಆಗಿ ಆಡಿ ನಂಬರ್ ನ ಎಂಟರ್ ಮಾಡೋದ್ರಿಂದ ನಿಮ್ಮ ಎಲ್ಲಾ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಸಿಂಪ್ಲಿ ಇಲ್ಲಿ ಆಡಿ ನಂಬರ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗೆಟ್ ಡಾಟಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಅಂಡ್ ನಾನು ಇದನ್ನ ನೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋ ಅಂತ ಕ್ಲಿಕ್ ಮಾಡ್ಕೊಂಡಾಗ ಕೆಳಗಡೆ ರಿಸರ್ವೇಶನ್ ಕ್ಯಾಟಗರಿ ಟೈಪ್ ಅಂತ ಇದೆ, ನಿಮ್ಮ ಕ್ಯಾಟಗರಿ ಇಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ ಬಂದು ನಿಮ್ಗೆ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ, ನೀವೇನಾದ್ರೂ ಮಾಜಿ ಸೈನಿಕರಾಗಿದ್ರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಇಲ್ಲಿ ನೋ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೀವು ಓಕೆ ಅದಾದ್ಮೇಲೆ ನೀವು ಬಾರ್ಡರ್ ಅಲ್ಲಿ ಯುದ್ಧ ಏನಾದ್ರು ಮಾಡುವಾಗ ನಿಮ್ಗೆ ಮೇಜರ್ ಇಂಜುರಿ ಆಗಿ ನೀವೇನಾದ್ರೂ ಅಂಗವಿಕಲರಾಗಿದ್ರೆ ನೀವು ಇಲ್ಲಿ ಸಿಂಪ್ಲಿ ಎಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಕಾರಣ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಸಿಂಪ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಆರ್ ಯು ಕ್ಲೈಮಿಂಗ್ ರೂರಲ್ ರಿಸರ್ವೇಶನ್ ಅಂತ ಇದೆ, ನೀವೇನಾದ್ರೂ ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ನೀವು ಇಲ್ಲಿ ಎಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಗ್ರಾಮೀಣ ಪ್ರಮಾಣ ಪತ್ರವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನಾನು ಇಲ್ಲಿ ಇದನ್ನ ನೋ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು 4ನೇ ಆಪ್ಷನ್ ಬಂದು ನಿಮ್ಗೆ ನೀವೇನಾದ್ರೂ ಅಂಗವಿಕಲ ವಿದ್ಯಾರ್ಥಿಗಳೇನಾದ್ರೂ ಆಗಿದ್ರೆ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ನೋ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ 5th ಆಪ್ಷನ್ ಬಂದು ನಿಮ್ಗೆ ಆರ್ ಯು ಕ್ಲೈಮಿಂಗ್ ಕನ್ನಡ ಮೀಡಿಯಂ ಅಂತ ಇದೆ, ನೀವೇನಾದ್ರೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಏನಾದ್ರೂ ಆಗಿದ್ರೆ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನಾನಿಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಿರೋದ್ರಿಂದ ನಾನು ಇಲ್ಲಿ ನೋ ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೋ ನ ಸೆಲೆಕ್ಟ್ ಮಾಡ್ಕೊಂಡು 6th ಆಪ್ಷನ್ ಬಂದು ನಿಮ್ಗೆ ಆರ್ ಯು ಕ್ಲೈಮಿಂಗ್ ಹೈದರಾಬಾದ್ ಕರ್ನಾಟಕ ರೀಜನ್ ರಿಸರ್ವೇಶನ್ ಅಂತ ಇದೆ, ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದ ವಿದ್ಯಾರ್ಥಿಗಳೇನಾದ್ರೂ ಆಗಿದ್ರೆ ನಿಮ್ಗೆ 371J ಅಂತ ಒಂದು ಸರ್ಟಿಫಿಕೇಟ್ ಇರುತ್ತೆ. ಆ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ನೀವು ಇಲ್ಲಿ ಎಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಸರ್ಟಿಫಿಕೇಟ್ PDF ಫಾರ್ಮ್ಯಾಟ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅಂಡ್ ಅಪ್ಲೋಡ್ ಮಾಡ್ಕೊಂಡು ಕೆಳಗಡೆ ಮ್ಯಾನ್ಯುವಲ್ ಎಂಟ್ರಿ ಅಂತಿದೆ, ಮ್ಯಾನ್ಯುವಲ್ ಎಂಟ್ರಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಡೀಟೇಲ್ಸ್ ನೆಲ್ಲ ನೀವು ಒಂದೊಂದಾಗಿ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಅಥವಾ ನಾವು ಡೈರೆಕ್ಟ್ ಆಗಿ ಆಡಿ ನಂಬರ್ ಎಂಟರ್ ಮಾಡೋ ಮುಖಾಂತರ ನಮ್ಮ ಡೀಟೇಲ್ಸ್ ನ ಆಟೋಮೆಟಿಕ್ ಆಗಿ ಫೆಚ್ ಮಾಡುವುದಾಗಿದ್ರೆ ನೀವು ಇಲ್ಲಿ ಸಿಂಪ್ಲಿ ಆಡಿ ನಂಬರ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಗೆಟ್ ಡಾಟಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಅಂಡ್ ಸಿಂಪ್ಲಿ ಇದನ್ನ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಂಡ್ ನೆಕ್ಸ್ಟ್ ಸ್ಟೆಪ್ ನೋಡೋದಾದ್ರೆ ಡು ಯು ವಾಂಟ್ ಕ್ಲೈಮ್ ಏಜ್ ರಿಲ್ಯಾಕ್ಸೇಷನ್ ಅಂತ ಇದೆ, ಏಜ್ ರಿಲ್ಯಾಕ್ಸೇಷನ್ ನ ಕ್ಲೈಮ್ ಮಾಡುವುದಾಗಿದ್ರೆ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. 8th ಆಪ್ಷನ್ ಬಂದು ನಿಮ್ಗೆ ಆರ್ ಯು ಗವರ್ಮೆಂಟ್ ಎಂಪ್ಲಾಯ್ ಅಂತ ಇದೆ, ನೀವೇನಾದ್ರೂ ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟ್ 9th ಆಪ್ಷನ್ ಬಂದು ನಿಮ್ಗೆ ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ ಅಂತ ಇದೆ, ನೀವೇನಾದ್ರೂ ವಿಕಲಚೇತನ ಅಭ್ಯರ್ಥಿ ಆಗಿದ್ರೆ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ PH ಸರ್ಟಿಫಿಕೇಟ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಅಂಡ್ ನಾನು ಇದನ್ನ ನೋ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ. ಸೇವ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ಇವರ ಡಾಟಾ ವಾಸ್ ಸಕ್ಸಸ್ಫುಲಿ ಸೇವ್ಡ್ ಅಂತ ಇಲ್ಲಿ ಮತ್ತೆ ಪಾಪ್ ಅಪ್ ಶೋ ಆಗುತ್ತೆ. ಓಕೆ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಓಕೆ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ 4th ಆಪ್ಷನ್ ಬಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಕೇಳ್ತಾರೆ. ಅಂಡ್ ಅದರ ಕೆಳಗಡೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಇದೆ, ನಿಮ್ಗೆ ಏನಾದ್ರು ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ನೀವು ಇಲ್ಲಿ ನೋ ನ ಸೆಲೆಕ್ಟ್ ಮಾಡ್ಕೊಂಡು ಸಿಂಪ್ಲಿ ಸೇವ್ ಮೇಲೆ ನೀವು ಕ್ಲಿಕ್ ನ
ಮಾಡ್ಕೋಬೇಕಾಗುತ್ತೆ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಹ್ಯಾವ್ ಯು ಬಿನ್ ಕನ್ವಿಕ್ಟೆಡ್ ಇನ್ ಎನಿ ಕ್ರಿಮಿನಲ್ ಕೇಸ್ ಅಂತ ಇದೆ. ನಿಮ್ಮ ಮೇಲೆ ಯಾವ್ದಾದ್ರು ಒಂದು ಕೇಸ್ ಇದ್ರೆ ನೀವು ಇಲ್ಲಿ ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೇಲೆ ಯಾವ್ದೋ ಒಂದು ಕೇಸ್ ಇಲ್ಲ ಅಂದ್ರೆ ನೀವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ನೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ವೆದರ್ ಕರೆಂಟ್ಲಿ ಡಿಬಾರ್ಡ್ ಆರ್ ಬ್ಲಾಕ್ ಲಿಸ್ಟೆಡ್ ಫ್ರಮ್ KPSC ಎಕ್ಸಾಮ್ ಅಂತ ಇದೆ. ನೀವು ಏನಾದ್ರು ಹಿಂದೆ ನಡೆದಿರುವಂತ KPSC ಎಕ್ಸಾಮ್ ಅಲ್ಲಿ ಏನಾದ್ರು ಡಿಬಾರ್ ಆಗಿದ್ರೆ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ಒಂದು KPSC ಎಕ್ಸಾಮ್ ಅಲ್ಲಿ ಡಿಬಾರ್ ಆಗಿಲ್ಲ ಅಂತ ಅಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಮತ್ತೆ ನೀವು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಅದರ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮತ್ತೆ ಪಾಪ್ ಶೋ ಆಗುತ್ತೆ. ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಮತ್ತೆ ನೀವು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟಾಗ ಐ ಪಾಸ್ಡ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕಂಡಕ್ಟೆಡ್ ಬೈ KPSC ಫ್ರಮ್ 29/11/2022 ಅಂತ ಇದೆ. ನೀವೇನಾದ್ರೂ 2022 ನಂತರ ನಡೆದಿರುವಂತ KPSC ಎಕ್ಸಾಮ್ ಅಲ್ಲಿ ಏನಾದ್ರು ನೀವು ಕನ್ನಡ ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ರೆ ನೀವು ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ಒಂದು ಇಲ್ಲಿ ಕೊಟ್ಟಿರುವಂತ ಡೇಟ್ ಅಲ್ಲಿ ಏನಾದ್ರು ಕನ್ನಡ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ ಅಂತಂದ್ರೆ ನೀವು ಇಲ್ಲಿ ಸಿಂಪ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ನೀವು ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ, ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಮೆನು ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಟು ಪೋಸ್ಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೀವು KPSC ವೆಬ್ಸೈಟ್ ಅಲ್ಲಿ ನೀವು ಒಂದೇ ಸರಿ ನೀವು ನಿಮ್ಮ ಡೀಟೇಲ್ಸ್ ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ನೀವು ಒಂದ್ಸರಿ ನಿಮ್ಮ ಡೀಟೇಲ್ಸ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಯಾವುದೋ ಒಂದು KPSC ಅಲ್ಲಿ ಕರೆಯುವಂತಹ ಜಾಬ್ಗೆ ನೀವು ಡೈರೆಕ್ಟ್ ಆಗಿ ನೀವು ಅಪ್ಲೈ ಪೋಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ನೀವು ಯಾವುದೋ ಒಂದು ಡೀಟೇಲ್ಸ್ ನ ಎಂಟರ್ ಮಾಡದೆ ನೀವು ಡೈರೆಕ್ಟ್ ಆಗಿ ಪೋಸ್ಟ್ ಗೆ ನೀವು ಅಪ್ಲೈ ಮಾಡಬಹುದು. ಅಂಡ್ ನೀವು ಲಾಗಿನ್ ಆದಾಗ ನೀವು ನಿಮ್ಮ ಡೀಟೇಲ್ಸ್ ಮುಖಾಂತರ ನೀವು ಯಾವುದೋ ಒಂದು ಪೋಸ್ಟ್ ಗೆ ನೀವು ಅಪ್ಲೈ ಮಾಡಬಹುದು. ಅಂಡ್ ನೀವು ಇಲ್ಲಿ ಸಿಂಪ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಇದೆಯಲ್ಲ, ಈ ಒಂದು ಪೋಸ್ಟ್ ಗೆ ನಾವು ಅಪ್ಲೈ ಮಾಡ್ತಿರೋದ್ರಿಂದ ಅಪ್ಲೈ ಪೋಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಆರ್ ಯು ಶೋರ್ ಯು ವಾಂಟ್ ಟು ಅಪ್ಲೈ ಟು ದಿಸ್ ನೋಟಿಫಿಕೇಶನ್ ಅಂತ ಒಂದು ಪಾಪ್ ಶೋ ಆಗುತ್ತೆ. ನೀವು ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನೀವು ಫಿಲ್ ಮಾಡಿರುವಂತ ಡೀಟೇಲ್ಸ್ ನ ಅಕ್ನಾಲಜ್ಮೆಂಟ್ ಪ್ರಿಂಟ್ ಇಲ್ಲಿ ಶೋ ಆಗುತ್ತೆ. ಅಂಡ್ ಫೀ ಪೇಮೆಂಟ್ ಕೂಡ ನಿಮ್ಗೆ ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫೀ ಪೇಮೆಂಟ್ ಇಲ್ಲಿ ಶೋ ಆಗಿರುತ್ತೆ. ನೀವು ಆನ್ಲೈನ್ ಮುಖಾಂತರ ನೀವು ಫೀ ಪೇಮೆಂಟ್ ನ ಮಾಡಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂಡ್ UPI ಆಪ್ಷನ್ ಕೂಡ ಇದೆ. ನೀವು ಯಾವ್ದಾದ್ರು ಒಂದು ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಪೇಮೆಂಟ್ ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಪೇಮೆಂಟ್ ನ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ. ಆ ಒಂದು ರೆಫರೆನ್ಸ್ ನಂಬರ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ನೀವು ಚೆಕ್ ಮಾಡಬಹುದು. ಅಂಡ್ ಎಕ್ಸಾಮ್ ನೋಟಿಫಿಕೇಶನ್ ಏನಾದ್ರು ಬಿಟ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ನ ನೀವು ಎಂಟರ್ ಮಾಡ್ಕೊಂಡ್ಬಿಟ್ಟು ನೀವು ಎಲ್ಲ ಒಂದು ಸ್ಟೇಟಸ್ ನ ನೀವು ಚೆಕ್ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗೂ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗುಡ್ ಬೈ.